ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ನಿಮ್ಮ ಬೀದಿಯಲ್ಲಿ ನೂರಾರು ಮನೆಗಳಿವೆ, ಆದರೆ ಆ ಹಸು ಬಂದು ನಿಂತಿದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಮಾತ್ರವೇಕೆ? ಸಾವಿರಾರು ಜನರು ರಸ್ತೆಯಲ್ಲಿ ಓಡಾಡುತ್ತಿರುತ್ತಾರೆ, ಆದರೆ ಆ ಅಪರಿಚಿತ ನಾಯಿ ಹಿಂಬಾಲಿಸಿದ್ದು ನಿಮ್ಮನ್ನು ಮಾತ್ರವೇಕೆ? ಇದನ್ನು ನೀವು ಕೇವಲ ಕಾಕತಾಳೀಯ ಎಂದುಕೊಂಡು ನಿರ್ಲಕ್ಷಿಸುತ್ತಿದ್ದೀರಾ? ಹಾಗಿದ್ದರೆ ಎಚ್ಚರ. ದೇವರು ನೇರವಾಗಿ ಬಂದು ನಿಮ್ಮೊಡನೆ ಮಾತನಾಡುವುದಿಲ್ಲ. ಅವನು ತನ್ನ ಇಚ್ಛೆಯನ್ನು ತಿಳಿಸಲು ಅಥವಾ ಮುಂಬರುವ ಕಷ್ಟವನ್ನು ಎಚ್ಚರಿಸಲು ಈ ಮೂಕ ಪ್ರಾಣಿಗಳನ್ನು ತನ್ನ ದೂತರನ್ನಾಗಿ ಕಳುಹಿಸುತ್ತಾನೆ. ಆ ರಹಸ್ಯ ಸಂಕೇತಗಳನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ಮುಚ್ಚಿ ಹೋಗಬಹುದು. ಇಂದಿನ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಬರುವ ಈ 8 ಅತಿಥಿಗಳು ತರುವ ಸಂದೇಶವೇನು ಮತ್ತು ಅವರಿಗೆ ಯಾವ ಆಹಾರ ನೀಡಿದರೆ ನಿಮ್ಮ ದಾರಿದ್ರ್ಯ ಕಳೆಯುತ್ತದೆ ಎಂಬ ರಹಸ್ಯವನ್ನು ತಿಳಿಯೋಣ. ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಪ್ರಕೃತಿ ಮಾತಾಯೇ ನಮಃ ಎಂದು ಬರೆಯುತ್ತಾ ಈ ರೋಚಕ ಸಂಚಿಕೆಯನ್ನು ಆರಂಭಿಸೋಣ. ನಿಮಗೆ ಗೊತ್ತಾ, ಹಸು ನಿಮ್ಮ ಮನೆ ಬಾಗಿಲಿಗೆ ಬಂದು ಸುಮ್ಮನೆ ನಿಲ್ಲುವುದಿಲ್ಲ. ಅದು ತಾನಾಗಿಯೇ ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಅನುಮತಿ ಕೇಳುತ್ತಿದ್ದಾಳೆ ಎಂದರ್ಥ. ವಿಷಯ ಮತ್ತು ಪರಿಹಾರ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸು ಶುಕ್ರ ಗ್ರಹದ ಸಂಕೇತ. ಶುಕ್ರ ಅಂದರೆ ಐಶ್ವರ್ಯ ಮತ್ತು ಸುಖಭೋಗ ನೀಡುವವನು. ಅದರಲ್ಲೂ ಕಪಿಲವರ್ಣದ ಹಸು ಬಂದರೆ ಅದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಳ್ಳಲು ಬಂದಿರುತ್ತದೆ. ನಾವು ಮಾಡಬೇಕಾದದ್ದೇನು? ಹಸು ಬಾಗಿಲಿಗೆ ಬಂದಾಗ ಅದಕ್ಕೆ ಪ್ರಿಯವಾದ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೀಡಿ. ಇವೆರಡು ಶುಕ್ರನಿಗೆ ಸಂಬಂಧಿಸಿದ ಪದಾರ್ಥಗಳು. ಪ್ರತಿ ಶುಕ್ರವಾರ ಹೀಗೆ ಮಾಡಿದರೆ ಸಾಲದ ಬಾಧೆ ಕರಗುತ್ತದೆ. ಒಂದು ವೇಳೆ ಇವು ಇಲ್ಲದಿದ್ದರೆ ಹಸಿರು ಹುಲ್ಲು, ಅಗಸೆ ಅಥವಾ ಪಾಲಕ್ ಸೊಪ್ಪನ್ನು ನೀಡಿ. ಬುಧವಾರದ ದಿನ ನೆನೆಸಿಟ್ಟ ಹೆಸರು ಕಾಳನ್ನು ನೀಡಿದರೆ ವ್ಯಾಪಾರದಲ್ಲಿನ ತಡೆಗಳು ನಿವಾರಣೆಯಾಗುತ್ತವೆ. ಆದರೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ ಸಮೇತ ಆಹಾರ ನೀಡಬೇಡಿ. ಹಸುವಿನ ಹಣೆಯನ್ನು ಮುಟ್ಟಿ ನಮಸ್ಕರಿಸಿ ಸಕಲ ದೇವತೆಗಳ ಆಶೀರ್ವಾದ ಪಡೆಯಿರಿ. ರಸ್ತೆಯಲ್ಲಿ ಹೋಗುವಾಗ ಒಂದು ಪರಿಚಯವಿಲ್ಲದ ನಾಯಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಿದೆಯಾ? ಅಥವಾ ನಿಮ್ಮ ಬಾಗಿಲ ಬಳಿ ಬಂದು ಕುಳಿತಿದೆಯಾ? ಭಯಪಡಬೇಡಿ. ಇದರರ್ಥ ನಿಮ್ಮ ಮನೆಗೆ ಬರಲಿದ್ದ ಯಾವುದೋ ದುಷ್ಟಶಕ್ತಿಯನ್ನು ತಡೆಯಲು ಸಾಕ್ಷಾತ್ ಕಾಲಭೈರವನೇ ಕಾವಲುಗಾರನಾಗಿ ಬಂದಿದ್ದಾನೆ ಎಂದು. ವಿಷಯ ಮತ್ತು ಪರಿಹಾರ. ನಾಯಿ ಕೇವಲ ಪ್ರಾಣಿಯಲ್ಲ, ಅದು ಯಮನ ದೂತ ಮತ್ತು ಶನಿದೇವರ ವಾಹನ. ಶನಿದೋಷ ಇರುವವರಿಗೆ ನಾಯಿ ಸೇವೆ ವರದಾನವಿದ್ದಂತೆ. ನಾವು ಮಾಡಬೇಕಾದದ್ದೇನು? ಶನಿವಾರದ ದಿನ ಒಂದು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸವರಿ ಬೀದಿ ನಾಯಿಗೆ ನೀಡಿ. ಇದು ಶತ್ರು ಬಾಧೆಗೆ ಮತ್ತು ಸಾಡೆಸಾತಿಗೆ ರಾಮಬಾಣ. ಎಣ್ಣೆ ರೊಟ್ಟಿ ಸಾಧ್ಯವಾಗದಿದ್ದರೆ ಹಾಲಿಗೆ ಚಿಟಿಕೆ ಅರಿಶಿಣ ಹಾಕಿ ಅಥವಾ ಸಿಹಿಯಿಲ್ಲದ ಬಿಸ್ಕೆಟ್ಟುಗಳನ್ನು ನೀಡಬಹುದು. ನೆನಪಿಡಿ, ನಾಯಿಗೆ ಹೊಡೆಯಬೇಡಿ, ಅದು ನಿಮ್ಮ ಮನೆಯ ರಕ್ಷಕ. ನೀವು ಊಟ ಇಟ್ಟಾಗ ಕಾಗೆಯದನ್ನು ಮುಟ್ಟದೆ ಹಾಗೆ ಹಾರಿಹೋದರೆ ಹುಷಾರು. ಇದರರ್ಥ ನಿಮ್ಮ ಪಿತೃಗಳಿಗೆ ನಿಮ್ಮ ಮೇಲೆ ವಿಪರೀತ ಕೋಪವಿದೆ ಎಂದರ್ಥ. ಇದು ಮುಂಬರುವ ಕೌಟುಂಬಿಕ ಸಮಸ್ಯೆಯ ಮುನ್ಸೂಚನೆ ಇರಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ಮನೆಯ ಕಾಂಪೌಂಡ್ ಮೇಲೆ ಕಾಗೆ ಕೂಗಿದರೆ ನೆಂಟರು ಬರುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ಅದರ ಗೂಢಾರ್ಥವೇನೆಂದರೆ ನಿಮಗೆ ಅನಿರೀಕ್ಷಿತ ಸಹಾಯ ಅಥವಾ ಸುದ್ದಿ ಬರಲಿದೆ ಎಂದು. ಕಾಗೆ ಶನಿ ಮತ್ತು ಪಿತೃಗಳ ಸ್ವರೂಪ. ನಾವು ಮಾಡಬೇಕಾದದ್ದೇನು? ಬೆಳಿಗ್ಗೆ ಎದ್ದ ಕೂಡಲೇ ಮನೆಯ ಕಾಂಪೌಂಡ್ ಮೇಲೆ ಕಾಗೆ ಕೂಗಿದರೆ ನೆಂಟರು ಬರುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ಅದರ ಗೂಢಾರ್ಥವೇನೆಂದರೆ ನಿಮಗೆ ಅನಿರೀಕ್ಷಿತ ಸಹಾಯ ಅಥವಾ ಸುದ್ದಿ ಬರಲಿದೆ ಎಂದು. ಕಾಗೆ ಶನಿ ಮತ್ತು ಪಿತೃಗಳ ಸ್ವರೂಪ. ನಾವು ಮಾಡಬೇಕಾದದ್ದೇನು? ಪ್ರತಿದಿನ ಮಧ್ಯಾಹ್ನ ನೀವು ಊಟ ಮಾಡುವ ಮುನ್ನ ಒಂದು ತುತ್ತು ಅನ್ನಕ್ಕೆ ಸ್ವಲ್ಪ ಮೊಸರು ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಕಾಗೆಗೆ ಇಡಿ. ಇದು ಪಿತೃದೋಷ ನಿವಾರಣೆಗೆ ಅತ್ಯಂತ ಶ್ರೇಷ್ಠ ಮಾರ್ಗ. ಅಮಾವಾಸ್ಯೆಯ ದಿನ ಅನ್ನ ನೀಡುವುದು ಕಡ್ಡಾಯ. ಕಾಗಿ ತೃಪ್ತಿಯಿಂದ ತಿಂದರೆ ಪಿತೃಗಳು ನಿಮಗೆ ಹರಸುತ್ತಾರೆ. ನೀವು ಯಾವುದೇ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಯೋಚಿಸುತ್ತಿರುವಾಗ ಅಥವಾ ಮಾತನಾಡುತ್ತಿರುವಾಗ ಸರಿಯಾಗಿ ಅದೇ ಕ್ಷಣದಲ್ಲಿ ಹಲ್ಲಿ ಟಿಕ್ ಟಿಕ್ ಎಂದು ಶಬ್ದ ಮಾಡಿದರೆ ಬ್ರಹ್ಮಾಂಡವೇ ನಿಮ್ಮ ಮಾತಿಗೆ ಹೌದು, ಇದು ನಡೆಯುತ್ತದೆ ಎಂದು ಅಸ್ತು ಹೇಳುತ್ತಿದೆ ಎಂದರ್ಥ. ಕರ್ನಾಟಕದಲ್ಲಿ ಗೌಳಿ ಶಾಸ್ತ್ರಕ್ಕೆ ವಿಶೇಷ ಸ್ಥಾನವಿದೆ. ದೀಪಾವಳಿಯ ದಿನ ಹಲ್ಲಿ ಕಂಡರೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗಲ್ಲ ಎಂಬ ನಂಬಿಕೆ. ಹಲ್ಲಿಯನ್ನು ಕಂಡರೆ ಅಸಹ್ಯ ಪಡಬೇಡಿ, ಅದು ಲಕ್ಷ್ಮಿಯ ಸಂಕೇತ. ನಾವು ಮಾಡಬೇಕಾದದ್ದೇನು? ಹಲ್ಲಿಗೆ ನಾವು ನೇರವಾಗಿ ಆಹಾರ ನೀಡಲು ಸಾಧ್ಯವಿಲ್ಲ. ಆದರೆ ಅದು ಶಬ್ದ ಮಾಡಿದಾಗ ಅಥವಾ ದೇವರ ಕೋಣೆಯಲ್ಲಿ ಕಂಡಾಗ
ತಕ್ಷಣ ಕೈಮುಗಿದು ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಪ್ರಾರ್ಥಿಸಿ. ದೀಪಾವಳಿ ದಿನ ಕಂಡರೆ ದೂರದಿಂದಲೇ ಕುಂಕುಮ ಅಕ್ಷತೆ ಹಾಕಿ. ಅಪ್ಪಿತಪ್ಪಿಯೂ ಹಲ್ಲಿಯನ್ನು ಪೊರಕೆಯಿಂದ ಹೊಡೆಯಬೇಡಿ. ನಿಮ್ಮ ಸಕ್ಕರೆ ಡಬ್ಬದ ಬಳಿ ಅಥವಾ ಅಕ್ಕಿ ಡಬ್ಬದ ಬಳಿ ಕಪ್ಪು ಇರುವೆಗಳು ಸಾಲಾಗಿ ಬರುತ್ತಿವೆಯಾ? ಸಂತೋಷಪಡಿ. ಆ ಇರುವೆಗಳು ಸಕ್ಕರೆಯನ್ನು ಹೊತ್ತುಕೊಂಡು ಹೋದಂತೆಲ್ಲ ನಿಮ್ಮ ತಲೆಯನ್ನು ಒತ್ತುತ್ತಿರುವ ಸಾಲದ ಭಾರವು ಒಂದೊಂದಾಗಿ ಕರಗಿ ಹೋಗುತ್ತದೆ. ಕೆಂಪು ಇರುವೆಗಳು ಬಂದರೆ ಜಗಳ ಮತ್ತು ಧನಹಾನಿಯ ಸಂಕೇತ. ಆದರೆ ಕಪ್ಪು ಇರುವೆಗಳು ಬಂದರೆ ಅದು ಆರ್ಥಿಕ ಅಭಿವೃದ್ಧಿಯ ಸಂಕೇತ. ಇರುವೆಗಳು ನಿಮ್ಮ ಕರ್ಮ ಮತ್ತು ಸಾಲವನ್ನು ತಿಂದು ಹಾಕುತ್ತವೆ. ನಾವು ಮಾಡಬೇಕಾದದ್ದೇನು? ಇರುವೆ ಕಂಡರೆ ವಿಷ ಹಾಕಬೇಡಿ. ಋಣಬಾಧೆ ಕಳೆಯಲು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಮಿಶ್ರ ಮಾಡಿ ಇದನ್ನು ಕಸಾರ ಎನ್ನುತ್ತಾರೆ. ಇರುವೆಗಳು ಇರುವ ಜಾಗದಲ್ಲಿ ಅಥವಾ ಮರದ ಬುಡದಲ್ಲಿ ಹಾಕಿ. ಅಕ್ಕಿ ಹಿಟ್ಟಿಲ್ಲದಿದ್ದರೆ ರವೆ ಸಕ್ಕರೆ ಅಥವಾ ಒಣಕೊಬ್ಬರಿ ಸಕ್ಕರೆ ಮಿಶ್ರಣವನ್ನು ಹಾಕಬಹುದು. ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಫೋಟೋ ಫ್ರೇಮ್ ಹಿಂದೆ ಪಕ್ಷಿ ಗೂಡು ಕಟ್ಟಲು ಪ್ರಯತ್ನಿಸುತ್ತಿದೆಯಾ? ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ. ಶಾಸ್ತ್ರ ಹೇಳುವಂತೆ ಯಾವ ಮನೆಯಲ್ಲಿ ಪಕ್ಷಿ ನಿರ್ಭಯವಾಗಿ ಗೂಡು ಕಟ್ಟುತ್ತದೋ ಅಲ್ಲಿ ವಾಸ್ತುದೋಷವಿದ್ದರೂ ಸಾಕ್ಷಾತ್ ಗೃಹಲಕ್ಷ್ಮಿ ನೆಲೆಸುತ್ತಾಳೆ ಎಂದರ್ಥ. ಪಕ್ಷಿಗಳ ಚಿಲಿಪಿಲಿ ಶಬ್ದ ಮನೆಯಲ್ಲಿರುವ ನಕಾರಾತ್ಮಕ ತರಂಗಗಳನ್ನು ಹೊಡೆದೋಡಿಸುತ್ತದೆ. ಅವು ಆಕಾಶ ತತ್ವದ ಸಂಕೇತ. ನಾವು ಮಾಡಬೇಕಾದದ್ದೇನು? ಅತ್ಯಂತ ಮುಖ್ಯವಾದದ್ದು ಜಲದಾನ. ನಿಮ್ಮ ಮನೆಯ ಮಹಡಿ ಅಥವಾ ಬಾಲ್ಕನಿಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸದಾ ನೀರು ತುಂಬಿಸಿಡಿ. ಬಾಯಾರಿದ ಪಕ್ಷಿ ನಿಮ್ಮ ಮನೆಯ ನೀರು ಕುಡಿದರೆ ಜಾತಕದ ಎಷ್ಟೋ ದೋಷಗಳು ಪರಿಹಾರವಾಗುತ್ತವೆ. ಇದರ ಜೊತೆಗೆ ನವಣೆ, ರಾಗಿ, ಗೋಧಿ ಅಥವಾ ಅಕ್ಕಿಯಂತಹ ಧಾನ್ಯಗಳನ್ನು ಇಡಬಹುದು. ಆದರೆ ಪ್ಲಾಸ್ಟಿಕ್ ಪಾತ್ರೆ ಬಳಸಬೇಡಿ. ಮಣ್ಣಿನ ಪಾತ್ರೆಯೇ ಶ್ರೇಷ್ಠ. ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ ಬಣ್ಣದ ಚಿಟ್ಟೆ ಒಂದು ನಿಮ್ಮ ಮನೆಯೊಳಗೆ ಬಂದರೆ ಅದು ಸಾಮಾನ್ಯ ಭೇಟಿಯಲ್ಲ. ನಿಮ್ಮ ಕಷ್ಟದ ದಿನಗಳು ಕಳೆದು ಸುಂದರವಾದ ದಿನಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ ಎಂಬ ಬ್ರಹ್ಮಾಂಡದ ಸಂದೇಶವದು. ಚಿಟ್ಟೆ ಎಂದರೆ ಆತ್ಮದ ಪರಿವರ್ತನೆ ಮತ್ತು ಶ್ರೀಕೃಷ್ಣನ ಲೀಲೆ. ನಾವು ಮಾಡಬೇಕಾದದ್ದೇನು? ಚಿಟ್ಟೆ ಬಂದರೆ ಅದನ್ನು ಹಿಡಿಯಲು ಹೋಗಬೇಡಿ. ಅದರ ರೆಕ್ಕೆಗಳನ್ನು ಮುಟ್ಟಬೇಡಿ. ಕೇವಲ ನೋಡಿ ಆನಂದಿಸಿ. ಸಾಧ್ಯವಾದರೆ ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಬಣ್ಣದ ಹೂ ಬಿಡುವ ಗಿಡಗಳನ್ನು ನೆಡಿ. ಹೂವಿನ ಮಕರಂದ ಹೀರಲು ಚಿಟ್ಟೆಗಳು ಬಂದರೆ ಜೊತೆಗೆ ಶುಭ ಸುದ್ದಿಗಳು ಬರುತ್ತವೆ. ನಗರದಲ್ಲಿ ಹಾವು ಕಾಣುವುದು ಅರುಪು. ಆದರೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಹಾವು ಬರುತ್ತಿದೆಯಾ? ಭಯಪಡಬೇಡಿ. ಇದು ಕೆಟ್ಟ ಕನಸಲ್ಲ. ನಿಮ್ಮ ಕುಲದೇವತೆ ನಿಮ್ಮ ಪೂಜೆಯನ್ನು ಬಯಸುತ್ತಿದ್ದಾಳೆ ಅಥವಾ ನಿಮಗೆ ಸಂತಾನ ಭಾಗ್ಯ ಮತ್ತು ಭೂಮಿಯ ಲಾಭ ಸಿಗಲಿದೆ ಎಂಬ ಸಂಕೇತವಿದು. ಹಾವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕುಂಡಲಿನಿ ಶಕ್ತಿಯ ಸಂಕೇತ. ನಾವು ಮಾಡಬೇಕಾದದ್ದೇನು? ಹಾವನ್ನು ಕಂಡರೆ ಹೊಡೆಯಬೇಡಿ. ಕೈಮುಗಿದು ದಾರಿ ಬಿಡಿ. ಪದೇ ಪದೇ ಹಾವು ಕಾಣುತ್ತಿದ್ದರೆ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಹುತ್ತಕ್ಕೆ ಹಾಲನ್ನು ಎರೆದು ಬನ್ನಿ. ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಪಠಿಸುವುದು ಕೂಡ ದೋಷ ಪರಿಹಾರಕ್ಕೆ ಒಳ್ಳೆಯದು. ಸ್ನೇಹಿತರೆ, ಈಶಾವಾಸ್ಯಮಿದಂ ಸರ್ವಂ. ಈ ಜಗತ್ತೇ ದೇವರ ಮನೆ. ದೇವರು ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಕಾಶಿ, ರಾಮೇಶ್ವರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ದೇವರು ನಿಮ್ಮ ಮನೆಯ ಕಿಟಕಿಯಲ್ಲಿದ್ದಾನೆ, ನಿಮ್ಮ ಗೇಟ್ ಮುಂದಿದ್ದಾನೆ, ನಿಮ್ಮ ಅಂಗಳದಲ್ಲಿ ಹರಿದಾಡುತ್ತಿದ್ದಾನೆ. ಇನ್ನು ಮುಂದೆ ನಿಮ್ಮ ಬಾಗಿಲಿಗೆ ಬರುವ ಈ ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಿ. ನಾನು ತಿಳಿಸಿದ ಈ ವಿಧಾನದ ಮೂಲಕ ಅವುಗಳನ್ನು ಸ್ವಾಗತಿಸಿ. ಅವುಗಳ ಕಣ್ಣಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಅದು ನಿಮಗೆ ಕೊಡುವ ಆಶೀರ್ವಾದ ಯಾವ ಹೋಮ ಹವನಕ್ಕಿಂತಲೂ ದೊಡ್ಡದು. ನಿಮ್ಮ ಮನೆಗೆ ಇವುಗಳಲ್ಲಿ ಯಾವ ಪ್ರಾಣಿ ಪದೇ ಪದೇ ಬರುತ್ತದೆ? ನಿಮ್ಮ ಅನುಭವವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಅದ್ಭುತ ಸನಾತನ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.